ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇದು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಯಾರ್ಯಾರಿದ್ದೀರೋ ಅವರಿಗೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬೇರೆಯವರು ಇಷ್ಟ ಇದ್ದರೆ ನೀವು ನೋಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಬೇರೆ ವಿಡಿಯೋ ಕೂಡ ನೀವು ನೋಡ್ಬೋದು. ಸೊ ಸ್ನೇಹಿತರೆ, ಯಾರ್ಯಾರು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಇದ್ದೀರೋ ಅವರೆಲ್ಲರಿಗೂ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ ಈಗ. ಅದೇನಂತ ಹೇಳಿದ್ರೆ ಪಿನ್ನು ನಮಗೆ ಬರ್ತಾ ಇಲ್ಲ. ಈ ಪಿನ್ ಏನಿದೆ ಅದು ನಮಗೆ ಅಡ್ರೆಸ್ಸಿಗೆ ಕಳಿಸ್ಬೇಕಾಗಿತ್ತು. ಸೊ ಆ ಅಡ್ರೆಸ್ಸಿಗೆ ಕಳಿಸೋದೇನಾಗ್ತಿದೆ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮ ಅಡ್ರೆಸ್ ಎಲ್ಲದೂ ಕೂಡ ಸರಿ ಇದ್ದರೂ ಯೂಟ್ಯೂಬ್ ಕಂಪನಿ ಕಡೆಯಿಂದ ಯಾವುದೇ ರೀತಿಯಾದಂಥ ಪಿನ್ನು ನಮಗೆ ನಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಅಥವಾ ಪೋಸ್ಟ್ನಲ್ಲಿ ಬರ್ತಾ ಇಲ್ಲ. ಸೊ ಈ ಪ್ರಾಬ್ಲಮ್ಮು ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈ ರೀತಿ ಈಗ ಯಾರ್ಯಾರು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಇದ್ದಾರೋ ಅವರೆಲ್ಲರಿಗೂ ಕೂಡ ಆಗ್ತಾ ಇದೆ ಸಮಸ್ಯೆ. ತುಂಬ ಜನ ನನಗೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರಿ, ಪಿನ್ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆಗ ಕೂಡ ನನಗೆ ಗೊತ್ತಿರಲಿಲ್ಲ, ನಾನು ಕೂಡ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ನನಗೂ ಕೂಡ 2-3 ತಿಂಗಳು ಆಗಿತ್ತು ಮಾನಿಟೈಸೇಷನ್ ಆನ್ ಆಗಿ, ಹಾಗೆ $100 ಆಗಿ ಕೂಡ ನಾನು ಅಮೌಂಟ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ, ನಾನು ಅದನ್ನು ವಿತ್ಡ್ರಾ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನಾನು 2-3 ತಿಂಗಳುಗಳ ಕಾಲ ನಾನು ಎಲ್ಲ ಚಾನಲ್ಗಳನ್ನು ಸರ್ಚ್ ಮಾಡಿ, ಎಲ್ಲೂ ಸರ್ಚ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಸೊಲ್ಯೂಷನ್ ಸಿಗ್ತಾ ಇರಲಿಲ್ಲ, ಅದಕ್ಕೆ ಸರಿಯಾದಂಥ ಸೊಲ್ಯೂಷನ್ ಸಿಗ್ತಾ ಇರಲಿಲ್ಲ. ಸೊ ಲಾಸ್ಟಲ್ಲಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಅದರಿಂದ ನಾನು ಕಲ್ತ್ಕೊಂಡೆ ಯಾವ ರೀತಿಯಾಗಿ ನಮ್ಮ ಅಡ್ರೆಸ್ಸಿಗೆ ಪಿನ್ ಬಂದಿಲ್ಲ ಅಂತ ಹೇಳಿದ್ರು ನಮಗೆ ಮಾನಿಟೈಸೇಷನ್ ಆನ್ ಆಗಿ, ಹಾಗೆ ಅಮೌಂಟ್ ಬರಬೇಕು ಅಂತ ಹೇಳ್ಬಿಟ್ಟು, ವಿತ್ಡ್ರಾ ಮಾಡೋದಕ್ಕೆ ಕ್ಯಾಶ್ ಆಗಬೇಕು ಅಂತ ಹೇಳ್ಬಿಟ್ಟು ನನಗೆ ಐಡಿಯಾ ಸಿಕ್ತು. ಸೊ ನಾನೇನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆಗಲೇ ನಿಮಗೆ ಅರ್ಥ ಆಗೋದು. ಸ್ಕಿಪ್ ಮಾಡಿ ನೀವು ನೋಡಿದ್ರೆ ಯಾವುದೇ ರೀತಿಯಾದಂಥ ವಿಡಿಯೋ ನಿಮಗೆ ಕಂಪ್ಲೀಟ್ ಆದಂಥ ಅರ್ಥ ಆಗಲ್ಲ. ಅದಾದಮೇಲೆ ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಾಮೆಂಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಬಿಗಿನಿಂಗಿಂದ ಎಂಡಿಂಗ್ ತನಕನೂ ನೀಟಾಗಿ ವಿಡಿಯೋನ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಫಸ್ಟು ನೀವು ವಿಡಿಯೋ ನೋಡಿ, ಅದಾದಮೇಲೆ ನಿಮ್ಮ ಮೊಬೈಲಲ್ಲಿ ಆ ರೀತಿಯಾಗಿ ಟ್ರೈ ಮಾಡೋದಕ್ಕೆ ಹೋಗಿ. ಸೊ ಸ್ನೇಹಿತರೆ, ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದಿರೋ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ 1000 ಸಬ್ಸ್ಕ್ರೈಬು, ಹಾಗೆಯೇ 4000 ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ ಆನ್ ಆಗೋದು ಅಂತೇಳ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋ ಮಾಡಿರ್ತೀರೋ, 1000 ಸಬ್ಸ್ಕ್ರೈಬು ಹಾಗೆಯೇ 4000 ವಾಚ್ ಅವರು, ಅದಾಗೋಕ್ಕಿಂತ ಮುಂಚೆ ವಿಡಿಯೋ ಏನು ಮಾಡಿರ್ತೀರೋ ಅದಕ್ಕೆ ಯಾವುದೇ ರೀತಿಯಾದಂಥ ರೆವಿನ್ಯೂ ಬರಲ್ಲ. ನೀವು ಅದಾದಮೇಲೆ ಮಾನಿಟೈಸೇಷನಿಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ನಿಮಗೆ ಹಣ ಬರೋದಕ್ಕೆ ಶುರುವಾಗೋದು. ಅಲ್ಲಿಂದನೇ ನಿಮಗೆ 0ಇಂದ ಶುರುವಾಗೋದು. 0, 1, 2, 3, 4 ಈ ರೀತಿ ಡಾಲರ್ಸ್ಗಳು ಶುರುವಾಗೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋ ಮಾಡಿರ್ತೀರೋ ಅದಕ್ಕೆ ಯಾವುದೇ ರೀತಿಯಾದಂಥ ರೆವಿನ್ಯೂ ಯೂಟ್ಯೂಬ್ ಕಡೆಯಿಂದ ಕೊಡೋದಿಲ್ಲ ಸ್ನೇಹಿತರೆ. ಸೊ ನಿಮಗೆ ಮಾನಿಟೈಸೇಷನ್ ಆನ್ ಆದಮೇಲೆ ಆ ಹಳೆ ವೀಡಿಯೋಗಳೇನೇನಿದೆಯೋ ಅದು ರನ್ ಆಗ್ತಾ ಇದ್ದರೆ, ಅದು ಓಡ್ತಾ ಇದ್ದರೆ, ಅದಕ್ಕೆ ನಿಮಗೆ ಬರುವಂಥ ರೆವಿನ್ಯೂ ಏನಾಗುತ್ತೆ ಅದು ಮಾತ್ರ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಇದಿಷ್ಟು ಕ್ಲಿಯರ್ ಆಯ್ತು ಅಂದ್ಕೊತೀನಿ. ಸೊ ಸ್ನೇಹಿತರೆ, ಮಾನಿಟೈಸೇಷನ್ ಆನ್ ಆದಮೇಲೆ ನೀವು ಟ್ಯಾಕ್ಸ್ ಫೈಲ್ನ ಫಿಲ್ ಮಾಡಲೇಬೇಕಾಗತ್ತೆ ಕಂಪಲ್ಸರಿಯಾಗಿ. ಟ್ಯಾಕ್ಸ್ ಫೈಲ್ನ ಫಿಲ್ ಮಾಡೋದು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ ಅಂದ್ಕೊತೀನಿ. ಗೊತ್ತಿಲ್ಲ ಅಂತ ಹೇಳಿದ್ರು ನೀವು ನನಗೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಲೇಟೆಡ್ ಆಗಿರುವಂಥ ವೀಡಿಯೋನ ನಾನು ನೆಕ್ಸ್ಟ್ ಮಾಡಿ ತಿಳಿಸ್ತೀನಿ ನಿಮಗೆ. ಸೊ ಟ್ಯಾಕ್ಸ್ ಫಿಲ್ ಆದಮೇಲೆ ಸ್ನೇಹಿತರೆ, ಅಲ್ಲಿ ನಿಮಗೆ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ನೀವು ನಿಮ್ಮ ಪಾನ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಆಧಾರ್ ಕಾರ್ಡನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ನಾನು ಫಸ್ಟು ಪಾನ್ ಕಾರ್ಡನ್ನ ಅಪ್ಲೋಡ್ ಮಾಡಿದ್ದೆ. ಸೊ ಅದು ತೊಗೊಳ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಅದು ಅಪ್ಲೋಡ್ ಆಗಿಲ್ವೋ ಏನಂತ ನನಗೂ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಅದಾದಮೇಲೆ ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡಿದೆ. ಯಾಕಂತ ಹೇಳಿದ್ರೆ ಪಾನ್ ಕಾರ್ಡಲ್ಲಿ ಯಾವುದೇ ರೀತಿಯಾದಂಥ ಅಡ್ರೆಸ್ ಇರೋದಿಲ್ಲ. ಸೊ ಹಾಗಾಗಿ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರೋ ಕಾರಣಕ್ಕೆ ಆಧಾರ್ ಕಾರ್ಡನ್ನು ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದೆ. ಸೊ ಅದಾದರೂ ಕೂಡ ನನಗೆ ಪಿನ್ ಬರಲಿಲ್ಲ. ಸೊ ಸ್ನೇಹಿತರೆ, ನಾನು 4th ಟೈಮು ಪಿನ್ನಿಗೆ ನಾನು ರೀಸೆಂಡ್ ಅಂತೇಳ್ಬಿಟ್ಟು ಪಿನ್ನಿಗೆ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನನಗೆ 3 ಟೈಮ್ ಕೂಡ ಬಂದಿಲ್ಲ. ಅಲ್ಲಿರೋ ಆಪ್ಷನ್ನೇ 3 ಟೈಮ್, 3 ಸಲ ಮಾತ್ರ ಅಟೆಂಪ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಅದಾದಮೇಲೆ ನೀವು ಅಟೆಂಪ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು. ಸೊ ನಾನು 4 ಸಲ ಹೇಗೆ ಮಾಡಿದೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನನಗೆ 4 ಸಲ ಮಾಡಿದ್ರೂ ಕೂಡ ಪಿನ್ ಬಂದಿಲ್ಲ. ಅದಾದಮೇಲೆ ನನಗೆ ಯೂಟ್ಯೂಬ್ ಕಂಪನಿ ಕಡೆಯಿಂದನೇ ನನಗೆ ಹೆಲ್ಪ್ ಮಾಡಿದ್ರು. ಸೊ ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸ್ಕ್ರೀನ್ ನಿಮಗೆ ದೊಡ್ಡದಾಗಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಲ್ಯಾಂಡ್ಸ್ಕೇಪಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ ಫೋನ್ನ ಅಂತ ಹೇಳಿದ್ರೆ. ಅಡ್ಡ ಆಗಿ ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ದೊಡ್ಡ ಸ್ಕ್ರೀನಾಗಿ ಕಾಣಿಸುತ್ತೆ. ಸೊ ಇದೇನಂತ ಹೇಳಿದ್ರೆ ನನ್ನ
ಯೂಟ್ಯೂಬ್ ಸ್ಟುಡಿಯೋ ಏನಿದೆ ಆ ಸ್ಟುಡಿಯೋದಲ್ಲಿ ಫಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವು ಕೂಡ ನಿಮ್ಮ ಸ್ಟುಡಿಯೋದಲ್ಲಿ ಈ ರೀತಿ ಪೇಜ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಇಲ್ಲಿ ಅರ್ನ್ ಅಂತಿಲ್ಲ, ಅರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಗೊತ್ತಾಗುತ್ತೆ ಡಾಲರಲ್ಲಿ. ಹಾಗೆಯೇ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಕೆಳಗಡೆ ಬಂದರೆ ಈ ರೀತಿಯಾಗಿ ಸ್ನೇಹಿತರೆ ಚಾಟ್ ಆ್ಯಂಡ್ ಇಮೇಲ್ ಸಪೋರ್ಟ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ನೇಹಿತರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗೆಟ್ ಇನ್ ಟಚ್ ವಿತ್ ದಿ ಯೂಟ್ಯೂಬ್ ಕ್ರಿಯೇಟರ್ ಸಪೋರ್ಟ್ ಟೀಮ್ ಅಂತ ಹೇಳ್ಬಿಟ್ಟಿದೆ. ಸೊ ಇದಾದಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ಚಾಟ್ ಮತ್ತು ಇಮೇಲ್ ಅಂತ ಹೇಳ್ಬಿಟ್ಟಿದೆ. ಇಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ವಲ್ಪ ಡಿಲೇ ಆಗುತ್ತೆ ಮೇಲ್ ಬರೋದು. ಸೊ ಚಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಲೈವ್ ಆಗಿ ಚಾಟ್ ಮಾಡ್ಬೋದು. ಸೊ ನಾನಿವಾಗ ಚಾಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಸ್ನೇಹಿತರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಕಂಟ್ರಿಗಳ ಲ್ಯಾಂಗ್ವೇಜ್ ಇದೆ, ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ನೀವು ಚಾಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅರಬಿಕ್ಕು, ಬೆಂಗಾಲಿ, ಇಂಡೋನೇಷ್ಯಾ, ಚೈನೀಸು, ಹಾಗೆ ಇಂಗ್ಲೀಷು, ಫ್ರೆಂಚು, ಜರ್ಮನ್, ಹಿಂದಿಯಲ್ಲಿ ಕೂಡ ಇದೆ, ಹಾಗೆ ಇಟಾಲಿಯನ್ ಇದೆ, ಜಪಾನೀಸು, ಕೊರಿಯನ್ನು, ಪೋಲಿಷು, ಪೋರ್ಚುಗೀಸು, ರಷ್ಯನ್ನು, ಸ್ಪ್ಯಾನಿಷು, ಥೈ, ಟರ್ಕಿಷ್, ವಿಯೆಟ್ನಾಮೀಸು, ಉರ್ದು ಇದಿಷ್ಟು ಲ್ಯಾಂಗ್ವೇಜಲ್ಲಿ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮಗೆ ಕಂಫರ್ಟೇಬಲ್ ಅಂತ ಹೇಳಿದ್ರೆ ಹಿಂದಿನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನಿವಾಗ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಂಗ್ಲೀಷ್ ಸ್ವಲ್ಪ ಬೆಟರ್ ಆಗಿರುತ್ತೆ. ಸೊ ಹಾಗಾಗಿ ಇಂಗ್ಲೀಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ಕೂಡ ನೀವು ಬೇರೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೂ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಆ ಟೈಮಿಂಗ್ಸಲ್ಲೇ ನೀವು ಚಾಟ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ ಆದರೆ 24/7 ಇರುತ್ತೆ. ನಿಮಗೆ ಯಾವಾಗ ಬೇಕಾದರೂ ಚಾಟ್ ಮಾಡೋದಕ್ಕೆ ಸಿಗ್ತಾರೆ. ಇಲ್ಲಿ ಚಾಟ್ ಇನ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಚಾಟ್ ವಿತ್ ಮೆಂಬರ್ ಆಫ್ ಅವರ್ ಟೀಮ್ ಅಂತಿದೆ. ಇಲ್ಲಿ ಕೆಳಗಡೆ ಚಾನಲ್ URL ಅಂತಿದೆಯಲ್ಲ ಸ್ನೇಹಿತರೆ, ನೀವು ನಿಮ್ಮ ಚಾನಲ್ಗೆ ಒಂದು URL ಇರುತ್ತೆ. ಆ URL ಅನ್ನು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಆ URL ಎಲ್ಲಿರುತ್ತೆ ಅಂತ ಹೇಳಿದ್ರೆ ನೀವು ಈಗ ಯೂಟ್ಯೂಬಿಗೆ ಹೋಗಿ ಅಲ್ಲಿ ನಿಮ್ಮ ಚಾನಲ್ನ ಸ್ವಿಚ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಚಾನಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿವಾಗ ಯೂಟ್ಯೂಬಿಗೆ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಸ್ನೇಹಿತರೆ ಈಗ ಯೂಟ್ಯೂಬಿಗೆ ಬಂದಾದಮೇಲೆ ನಿಮ್ಮ ಹತ್ರ 2-3 ಅಕೌಂಟ್ ಇದ್ದರೆ ನೀವು ಯಾವ ಚಾನಲ್ ನಿಮ್ಮದು ಇದೆ, ಯೂಟ್ಯೂಬಲ್ಲಿ ಯಾವ ಚಾನಲ್ ಕಂಟೆಂಟ್ ಕ್ರಿಯೇಟರಿಗೆ ಒಂದು ಚಾನಲ್ ಮಾಡ್ಕೊಂಡಿದ್ದೀರಲ್ಲ ಆ ಚಾನಲ್ ಇದೆಯೋ ಅದನ್ನು ಇಲ್ಲಿ ಸ್ವಿಚ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಿಚ್ ಮಾಡ್ಕೊಂಡು ಆದಮೇಲೆ ನೀವು URL ತೆಗೆಯೋದಕ್ಕಾಗೋದು. ಬೇರೆ ಅಕೌಂಟ್ ಇದ್ದರೆ ಆ ಅಕೌಂಟಿನ URL ಬರುತ್ತೆ. ಸೊ ಇಲ್ಲಿ ಮ್ಯಾಚ್ ಆಗೋದಿಲ್ಲ ಅದಾದಮೇಲೆ, ಹಾಗಾಗಿ ನಿಮಗೆ ಅಮೌಂಟ್ ಬರೋದು ಸ್ಟಾಪ್ ಆಗ್ಬೋದು ಅಥವಾ ಅಮೌಂಟು ಬರೋದೇ ಇಲ್ಲ. ಸೊ ನೀವೀಗ ಏನು ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಯಾವುದಿದೆಯೋ ಆ ಅಕೌಂಟನ್ನೇ ನೀವು ಇಲ್ಲಿ ಸ್ವಿಚ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ವ್ಯೂ ಚಾನಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆ ನೋಡಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ನೇಹಿತರೆ ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆ ನೋಡಿ, ಈ ಶೇರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕಾಪಿ ಲಿಂಕ್ ಅಂತ ಹೇಳ್ಬಿಟ್ಟಿದೆ ನೋಡಿ ಕೆಳಗಡೆ, ಈ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ URL ಕಾಪಿ ಆಗಿರುತ್ತೆ. ಇದನ್ನು ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಚಾನಲ್ URL ಇದೆಯಲ್ಲ ಅದ್ರ ಕೆಳಗಡೆ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಪೇಸ್ಟ್ ಮಾಡಿದ್ದೀನಿ, ಈ ರೀತಿ ಪೇಸ್ಟ್ ಆಗಿದೆ. ಇಲ್ಲಿ ಕೆಳಗಡೆ ಬಂದರೆ ಸ್ನೇಹಿತರೆ ಹೌ ಕ್ಯಾನ್ ವಿ ಹೆಲ್ಪ್ ಯು ಅಂತ ಹೇಳ್ಬಿಟ್ಟಿದೆ. ಸೊ ಇಲ್ಲಿ ನೀವು ಟೆಕ್ಸ್ಟ್ ಮಾಡಬೇಕಾಗತ್ತೆ. ಏನಂತ ಟೆಕ್ಸ್ಟ್ ಮಾಡ್ತೀನಿ ನಾನಿವಾಗ ಅಂತ ಹೇಳಿದ್ರೆ ಪಿನ್ನಿಗೆ ರಿಲೇಟೆಡ್ ಆಗಿರೋದ್ರಿಂದ ಸ್ನೇಹಿತರೆ ಅಬೌಟ್ ಆ್ಯಡ್ಸೆನ್ಸ್ ಪಿನ್ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಸೊ ನಿಮಗೆ ಬೇರೆ ಏನಾದರೂ ಕ್ವೆಶನ್ ಇದ್ದರೆ, ಬೇರೆ ಏನಾದರೂ ಕೇಳೋದಿದ್ದರೆ ಕೂಡ ಇಲ್ಲೇ ನೀವು ಅದನ್ನು ಟೈಪ್ ಮಾಡ್ಬೋದು. ಸೊ ಅದಾದಮೇಲೆ ಕೆಳಗಡೆ ಸ್ಟಾರ್ಟ್ ಚಾಟ್ ಅಂತ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಕ್ರಿಯೇಟಿಂಗ್ ಚಾಟ್ ಸೀಸನ್ ಅಂತ ಹೇಳ್ಬಿಟ್ಟು ಸೊ ಒಂದು 10 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗತ್ತೆ ನೀವು. ಅದಾದಮೇಲೆ ಸ್ನೇಹಿತರೆ ಇಲ್ಲಿ ಗೂಗಲ್ ಸಪೋರ್ಟ್ ಅಂತ ಹೇಳ್ಬಿಟ್ಟು ಒಂದು ಬ್ಲ್ಯಾಂಕ್ ಪೇಜ್ ಓಪನ್ ಆಗುತ್ತೆ. ಅದಕ್ಕೂ ಕೂಡ ಒಂದು 10 ಸೆಕೆಂಡ್ಸು ವೆಯ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಚಾಟ್ ಓಪನ್ ಆಗೋದು. ಇಲ್ಲಿ ಸ್ನೇಹಿತರೆ ಅವ್ರ ಕಡೆಯಿಂದ ಒಂದು ರಿಪ್ಲೈ ಬಂದಿದೆ ನೋಡಿ, ಹಾಯ್ ಮೈ ನೇಮ್ ಈಸ್ ಅಲೆನ್, ಹೌ ಆರ್ ಯು ಡೂಯಿಂಗ್ ಟುಡೇ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಈಗ ಚಾಟ್ ಶುರು ಆಗಿದೆ, ನೀವು ಚಾಟ್ ಮಾಡೋದಕ್ಕೆ ಶುರು ಮಾಡಬೇಕು. ನನಗೆ ಗೂಗಲ್ ಆ್ಯಡ್ಸೆನ್ಸಿನ ಪಿನ್ ಬಂದಿಲ್ಲ, ಇನ್ನು ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳಬೇಕಾಗತ್ತೆ, ಕ್ವಶನ್ ಮಾಡಬೇಕಾಗತ್ತೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಆನ್ಸರ್ ಅವರು ಕೊಡ್ತಾರೆ. ಏನು ಸಮಸ್ಯೆ ಆಗಿದೆ, ಸೊ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಕ್ಲಾರಿಟಿ ಕೊಡ್ತಾರೆ. ಸೊ ಸ್ನೇಹಿತರೆ ನಾನು ಆಗಲೇ ಹೇಳಿದ್ನಲ್ಲ, ನಾನು 3 ಟೈಮು ಕೂಡ ಅಟೆಂಪ್ಟ್ ಆದಮೇಲೂ ಕೂಡ ಇನ್ನೊಂದು ಸಲ ಅವರು ಕಳಿಸಿದ್ರು ನನಗೆ ರೀಸೆಂಟ್ ಪಿನ್ ಕೊಡೋದಕ್ಕೆ ಆಪ್ಷನ್ನು, ಲಿಂಕನ್ನ ಕಳಿಸಿದ್ರು ಅಂತ ಹೇಳಿದ್ದೆ. ಸೊ ಸ್ನೇಹಿತರೆ ಇದೇ ರೀತಿ ನಾನು ಚಾಟ್ ಮಾಡಿನೇ ಅವರು ಒಂದು ಲಿಂಕನ್ನು ಕಳಿಸಿದ್ರು. ಆ ಲಿಂಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾನು 4th ಟೈಮ್ ಕೂಡ ಅಟೆಂಪ್ಟ್ ಮಾಡಿದೆ, ರೀಸೆಂಟ್ ಪಿನ್ನಿಗೆ ಕೊಟ್ಟೆ. ಆದರೂ ಕೂಡ ನನಗೆ ಪಿನ್ ಬಂದಿರಲಿಲ್ಲ. ಅಡ್ರೆಸ್ ಎಲ್ಲದೂ ಕೂಡ ಸರಿಯಾಗೇ ಇತ್ತು. ನನ್ನ ಅಡ್ರೆಸ್ ಏನಿದೆಯೋ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದೇ ರೀತಿ ಅಡ್ರೆಸ್ಸನ್ನೇ ನಾನು ಹಾಕಿದ್ದೀನಿ. ಆದರೂ ಕೂಡ ನನಗೆ ಯಾವುದೇ ರೀತಿಯಾದಂಥ ಪೋಸ್ಟ್ ಬಂದಿಲ್ಲ. ಸೊ ನಾನು ವೆಯ್ಟ್ ಮಾಡಿ ಸಾಕಾಯಿತು. ಆದರೆ ಲಾಸ್ಟಿಗೆ ಮತ್ತೆ ಅವರಿಗೆ ಚಾಟ್ ಮಾಡೋದಕ್ಕೆ ಶುರು ಮಾಡಿದೆ. ಆಗ ಚಾಟಿಗೆ ಅವರು ಸಿಕ್ಕಿದ್ರು. ಅದಾದಮೇಲೆ
ಸರಿ ಅಂತೇಳ್ಬಿಟ್ಟು ಒಂದು ಲಿಂಕನ್ನು ಕಳಿಸಿದ್ರು ಸ್ನೇಹಿತರೆ. ಆ ಲಿಂಕಲ್ಲಿ ನನಗೆ ಏನಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಇತ್ತು. ಆ ಸೆಂಟೆನ್ಸನ್ನು ಸೇಮ್ ಕೆಳಗಡೆ ಮತ್ತೆ ಎಂಟ್ರಿ ಮಾಡಬೇಕಾಗ್ತಿತ್ತು. ಸೊ ಅದೇ ಸೆಂಟೆನ್ಸ್ ಮೇಲ್ಗಡೆ ಹೇಗಿದೆಯೋ ಅದೇ ರೀತಿಯಾಗಿ ಕೆಳಗಡೆನೂ ಕೂಡ ನಾನು ಎಂಟರ್ ಮಾಡಿದೆ. ಅದಾದಮೇಲೆ ಸಬ್ಮಿಟ್ ಕೊಟ್ಟಾದಮೇಲೆ ನನಗೆ ಆ್ಯಡ್ಸೆನ್ಸು ಕ್ರಿಯೇಟ್ ಆಯಿತು. ಅದಾದಮೇಲೆ ಒಂದು 3 ಡೇಸಿಗೆ ನನ್ನ ಅಕೌಂಟಿಗೆ ಅಮೌಂಟ್ ಬಂತು ಸ್ನೇಹಿತರೆ. ಸೊ ಅಕೌಂಟಿಗೆ ಅಮೌಂಟ್ ಏನು ಬರುತ್ತೋ ಆ ಅಕೌಂಟು ಕೂಡ ನೀವು ಕರೆಕ್ಟಾಗಿರುವಂಥ ಅಕೌಂಟ್ನೇ ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ಸೆನ್ಸಲ್ಲಿ ಹೋಗಿ ನೀವು ಅಕೌಂಟ್ನ ಆ್ಯಡ್ ಮಾಡಬೇಕಾಗತ್ತೆ. ಅದು ಕೂಡ ನಿಮ್ಮ ಹೆಸರು ಎಲ್ಲದೂ ಕೂಡ ಮ್ಯಾಚ್ ಆಗ್ತಾ ಇರಬೇಕು, ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅಲ್ಲಿ ಸ್ವಿಫ್ಟ್ ಕೋಡ್ ಕೂಡ ಕೇಳುತ್ತೆ, ಹಾಗೆ IFSC ಕೋಡ್ ಕೂಡ ಕೇಳುತ್ತೆ. ಅದೆಲ್ಲದೂ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಸ್ವಿಫ್ಟ್ ಕೋಡ್ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಸಿಗುತ್ತೆ. ಯಾವ ಬ್ಯಾಂಕು, ಯಾವ ಬ್ರ್ಯಾಂಚು, ಸ್ವಿಫ್ಟ್ ಕೋಡ್ ಅಂತೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಬ್ರ್ಯಾಂಚಲ್ಲಿ ಹೋಗಿ ಕೇಳಿದ್ರು ಕೂಡ ಅವರು ಹೇಳ್ತಾರೆ ಸ್ವಿಫ್ಟ್ ಕೋಡ್ ಅಂತೇಳ್ಬಿಟ್ಟಿರುತ್ತೆ. ಸೊ ಸ್ವಿಫ್ಟ್ ಕೋಡ್ ಬೇರೆ, IFSC ಕೋಡ್ ಬೇರೆ ಆಗಿರುತ್ತೆ. IFSC ಕೋಡನ್ನೇ ನೀವು ಸ್ವಿಫ್ಟ್ ಕೋಡ್ ಅಂತೇಳ್ಬಿಟ್ಟು ಅಲ್ಲಿ ಎಂಟರ್ ಮಾಡೋದಕ್ಕೆ ಅಂತ ಹೋಗಬೇಡಿ ಸ್ನೇಹಿತರೆ. ಈ ರೀತಿ ಸಮಸ್ಯೆಯಿಂದ ಹಲವಾರು ಜನರಿಗೆ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ. ಸೊ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ $100 ಆದಮೇಲೆ ಒಂದು ಸಲ ಅಮೌಂಟ್ ಬರೋದು. ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಮಾಹಿತಿ ಗೊತ್ತಿರುತ್ತೆ ಅನ್ಕೊತೀನಿ. $30-40 ಆಯ್ತು ಅಂತ ಹೇಳಿದ ತಕ್ಷಣ ಅಮೌಂಟ್ ಬರೋದಿಲ್ಲ. $100 ಆದಮೇಲೆ ನಿಮಗೆ ಪ್ರತಿ ಸಲನೂ ಕೂಡ ಅಮೌಂಟ್ ಬರೋದು. $100ಕ್ಕಿಂತ ಎಷ್ಟೇ ಮೇಲಾಗಿದ್ರೂ ಕೂಡ ಬರುತ್ತೆ. ಆದರೆ ನೀವು ಚಾನಲ್ನ ಕ್ರಿಯೇಟ್ ಮಾಡಿ ಮಾನಿಟೈಸೇಷನ್ ಆನ್ ಆಗಿ ಕೂಡ ನಿಮಗೆ ಸುಮಾರು ದಿನಗಳೇ ಆಗಿರುತ್ತೆ. 6 ತಿಂಗಳು 7 ತಿಂಗಳಾಗಿರುತ್ತೆ. ನಿಮಗೆ ಒಂದು $200 ಮೇಲೆ ಹೋಗಿರುತ್ತೆ. ನಿಮಗೆ ರೆವಿನ್ಯೂ ಇನ್ನೂ ಕೂಡ ಬಂದಿಲ್ಲ. ಹಾಗೆ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಪಿನ್ನನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ನಿಮಗೆ ಆ $200 ಕೂಡ ಎಲ್ಲರೂ ಹೋಗುತ್ತೋ, ರಿಟರ್ನ್ ತೊಗೊಳ್ತಾರ ಯೂಟ್ಯೂಬ್ನವರೇ, ನಮಗೆ ಬರೋದಿಲ್ವ ಅಂತ ಹೇಳಿದ್ರೆ ಇಲ್ಲ ಸ್ನೇಹಿತರೆ. $200 ಅಲ್ಲ, $1000 ಆದರೂ ಕೂಡ ನಿಮಗೆ ಒಂದೇ ಸಲ ಅಕೌಂಟಿಗೆ ಅಮೌಂಟು ಬರುತ್ತೆ. ಸೊ ನೀವು ವೆಯ್ಟ್ ಮಾಡಿ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ನಾನು ಹೇಳಿರೋ ಟಿಪ್ಸ್ ಏನಿದೆ ಈ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ವಿತಿನ್ ನಿಮಗೆ 1 ವೀಕ್ ಒಳಗಡೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಚಾಟಿಗೆ ಅವರು ಸಿಕ್ಕೇ ಸಿಗ್ತಾರೆ. ಇಂಗ್ಲೀಷನ್ನು ನೀವು ತೊಗೊಂಡ್ರೆ 24 ಅವರ್ಸ್ ನಿಮಗೆ ಚಾಟಿಗೆ ಅವರು ಸಿಗ್ತಾರೆ. ಸೊ ನಿಮಗೆ ಇನ್ನೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್ ಬಾಯ್.